ಕುಣಿಗಲ್ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಭಯಮುಕ್ತವಾಗಿ ಪರೀಕ್ಷೆ ಬರೆಯಲು ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ ಎಂದು ತಾಲೂಕು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಕರಿಯ ನಾಯಕ್ ತಿಳಿಸಿದರು. ಪಟ್ಟಣದ ಆಡಳಿತ ಸೌಧ ಕಂದಾಯ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಜರುಗಲಿದ್ದು, ಈಗಾಗಲೇ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಜೊತೆಗೆ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ತಾಲೂಕಿನಲ್ಲಿ ಈ ಸಾಲಿನಲ್ಲಿ 3125 ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯುತ್ತಿದ್ದು, ಅವರಿಗೆ ಅನುಕೂಲವಾಗುವಂತೆ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ತಾಲೂಕಿನ 10 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜು, ಬಿಜಿಎಸ್ ಜ್ಞಾನಭಾರತಿ ಸರ್ಕಾರಿ ಕಾಲೇಜು, ಭಕ್ತರಹಳ್ಳಿ, ಹುಲಿಯೂರು ದುರ್ಗ, ಅಮೃತೂರು, ಯಡಿಯೂರಿನ ಸಿದ್ದಲಿಂಗೇಶ್ವರ ಕಾಲೇಜು, ಉರಿಗದ್ದಿಗೇಶ್ವರ ಪ್ರೌಢಶಾಲೆ ಸ್ಥಳದಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ಆರೋಗ್ಯ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರೊಂದಿಗೆ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಮುಕ್ತ ನ್ಯಾಯ ಸಮ್ಮತವಾದ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿದ್ದು, ವಿದ್ಯಾರ್ಥಿಗಳು ಭಯಪಡದೆ ಮುಕ್ತವಾಗಿ ಪರೀಕ್ಷೆ ಬರೆಯಬೇಕೆಂದು ತಿಳಿಸುತ್ತಾ ಬೆಸ್ಕಾಂ ಇಲಾಖೆಯವರು ವಿದ್ಯುತ್ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪರೀಕ್ಷೆ ಬರೆಯಲು ಬರುವ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯಕ್ಕೆ ತಲುಪಿಸಲು ಯಾವುದೇ ಅಡಚಣೆ ಉಂಟು ಮಾಡಬಾರದಾಗಿ ತಿಳಿಸುತ್ತಾ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಮತಾ ಮಣಿ, ಅಮೃತೂರು ಪೊಲೀಸ್ ವೃತ್ತ ನಿರೀಕ್ಷಕರಾದ ನವೀನ್ ಗೌಡ, ಕುಣಿಗಲ್ ಪೊಲೀಸ್ ಇನ್ಸ್ಪೆಕ್ಟರ್ ಎಂ ನಾಯಕ್, ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರರಾದ ವೀರಭದ್ರಾಚಾರಿ, ಖಜಾನೆ ಅಧಿಕಾರಿಗಳು, ಪುರಸಭೆ ಆರೋಗ್ಯ ನಿರೀಕ್ಷಕರಾದ ಶ್ರೀಕಾಂತ್, ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ದರು. ಗುರುವಾರದ ಒಂದು ಸಭೆಯಲ್ಲಿ ತಿಳಿಸಿರೋ ರೀತಿಯಲ್ಲಿ ಸರ್, ಈಗಾಗಲೇ ಏನು ಮಕ್ಕಳಿಗೆ ಇದು ಎಲ್ಲ ನಮ್ಮ ತಾಲೂಕು ಹಂತದಲ್ಲಿ ದಂಡಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ನೀವು ಈ ಎಲ್ಲ ಇಲಾಖೆಗಳಿಗೆ ವಿವಿಧ ಇಲಾಖೆಗಳ ಒಂದು ಸಹಕಾರವನ್ನು ಪಡ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿದೆ ಸರ್. ನಾವು ನಮ್ಮ ಹಂತದಲ್ಲಿ ಈಗಾಗಲೇ ನಾವು ಮುಖ್ಯ ಅಧೀಕ್ಷಕರನ್ನು ಗುರುತಿಸ್ಕೊಂಡಿದ್ದೇವೆ. ಮತ್ತು ಅದು 10 ಸೆಂಟರ್ಗಳಿದೆ. 10 ಸೆಂಟರ್ಗೆ 10 ಮುಖ್ಯ ಅಧೀಕ್ಷಕರನ್ನ ನಾವು ನೇಮಕ ಮಾಡ್ಕೊಂಡಿರುವಂಥದ್ದು. ಇದು ಕೂಡ ನಮಗೆ ಏನು ನಮ್ಮ ಬೋರ್ಡಿಂದಲೇ ಅಪ್ರೂವಲ್ ಆಗಿ ಬಂದಿದೆ ಸರ್. ಮತ್ತು ಹಾಗೆಯೇ 3125 ವಿದ್ಯಾರ್ಥಿಗಳೇನಿದಾರಲ್ಲ, ಆ ವಿದ್ಯಾರ್ಥಿಗಳಿಗೆ ತಮ್ಮ ಶಾಲಾ ಹಂತದಲ್ಲಿ ಮುಖ್ಯವಾಗಿ ಏನು ಶಾಲೆಗಳಿಗೆ ಇನ್ ಟೈಮ್ಗೆ ಈ ಪರೀಕ್ಷಾ ಕೇಂದ್ರಕ್ಕೆ ಬರಲಿಕ್ಕೆ ತಲುಪೋ ವ್ಯವಸ್ಥೆಗೆ ಕೂಡ ಬೆಸ್ಕಾಂ ನಮಗೆ ಏನು ಕೆಎಸ್ಆರ್ಟಿಸಿಯಿಂದ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನೋ ವಿಚಾರಗಳನ್ನ ಕೂಡ ತಿಳಿಸ್ಲಿಕ್ಕೆ, ಮತ್ತು ಏನೇನೆಲ್ಲ ಒಂದು ಅನುಕೂಲತೆಗಳನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರವನ್ನು ನಾವು ಈಗಾಗಲೇ ಮುಖ್ಯ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್. ಅದೇ ರೀತಿಯಲ್ಲಿ ಅವರೆಲ್ಲ ಈಗಾಗಲೇ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಮತ್ತು ಸಿಟ್ಟಿಂಗ್ ಸ್ಕ್ವಾಡ್ಸನ್ನು ಕೂಡ ಈಗ ನೇಮಕ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈಗಾಗಲೇ ರೂಟ್ ಅಧಿಕಾರಿಗಳನ್ನು ಕೂಡ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಈಗ ಒಟ್ಟು 10 ಸೆಂಟರ್ಗಳಿದ್ದಾವೆ. 10 ಸೆಂಟರ್ಗೆ 4 ರೂಟ್ಗಳನ್ನ ಮಾಡ್ಕೊಂಡಿದ್ದೀವಿ ಸರ್. ಆ ರೂಟ್ ಮೂಲಕ ಅವ್ರು ಹೋಗಿ ಅದೇ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡೋದ್ರ ಜೊತೆಗೆ ಉತ್ತರ ಪತ್ರಿಕೆಗಳನ್ನು ಸಂಗ್ರಹಿಸಿ ತೊಗೊಂಡು ಬರಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ತಯಾರಿನ ಮಾಡ್ಕೊಂಡಿದ್ದೀವಿ ಸರ್. ಈ 2 ಶಾಲೆಗಳಲ್ಲಿ CC ಕ್ಯಾಮ್ರಾದ ಸಮಸ್ಯೆ ಇತ್ತು. ಅದನ್ನು ಕೂಡ ನಾವು ಶಾಲೆಗಳಿಗೆ ಭೇಟಿ ನೀಡಿ ನಮ್ಮ BO ನಮ್ಮ ಸಿಬ್ಬಂದಿಯನ್ನು ಕೂಡ ಭೇಟಿ ನೀಡಿಬಿಟ್ಟು ಅಲ್ಲಿ ಆ ಕ್ಯಾಮ್ರಾಗಳನ್ನ ಅಳವಡಿಸಲಿಕ್ಕೆ ಸೂಚಿಸಲಾಗಿರ್ತದೆ. ಅದು ಇವತ್ತು ಕಂಪ್ಲೀಟ್ ಆಗ್ತದೆ. ಹಾಗೂ ತಾಲೂಕಿನ ಒಟ್ಟು ಶಾಲೆಗಳು 65 ಶಾಲೆಗಳಿವೆ. ಅದರಲ್ಲಿ ಸರ್ಕಾರಿ ಶಾಲೆಗಳು 30, ಅನುದಾನಿತ 19, ವಸತಿ ಶಾಲೆಗಳು 5, ಅನುದಾನ ರಹಿತ 11 ಶಾಲೆಗಳು. ಈ ಎಲ್ಲ ಶಾಲೆಗಳಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಅಳವಡಿಸಲಿಕ್ಕೆ ಎಲ್ಲ 10 ಪರೀಕ್ಷಾ ಕೇಂದ್ರಗಳಲ್ಲಿ ಕೂಡ ಕುಡಿಯುವ ನೀರು, ಆಸನದ ವ್ಯವಸ್ಥೆ, ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಲಾಗಿದೆ. 2 ಶಾಲೆಗಳಲ್ಲಿ ಏನು ನಾನು ಈಗ ಹೇಳಿದೆ, 2 ಶಾಲೆಗಳಲ್ಲಿ ಮಾತ್ರ ಈಗ CC ಕ್ಯಾಮ್ರಾದ ವ್ಯವಸ್ಥೆ ಸ್ವಲ್ಪ ತೊಂದರೆ ಇತ್ತು. ಕೆಲವು ಕ್ಯಾಮ್ರಾಗಳು ಮಾತ್ರ ಸ್ವಲ್ಪ ಡಿಫಾಲ್ಟ್ ಇತ್ತು. ಅಂಥವನ್ನು ಸರಿಪಡಿಸಲಿಕ್ಕೆ ಅವರಿಗೆ ಸೂಚಿಸುತ್ತೀವಿ. ಇತರೆ ಇಲಾಖೆಯವರು ಕೂಡ ಇದನ್ನು ಸಹಕಾರ ಕೋರಿರ್ತೀವಿ. ಪರೀಕ್ಷೆ ಯಶಸ್ವಿಯಾಗಿ ನಡೆಯಲು ಕೆಳಗಿನ ಇಲಾಖೆ ಅಂದರೆ ಸಹಕಾರ ಕೋರಲಾಗಿದೆ. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಉಪಖಜಾನೆ ಇಲಾಖೆ, ಬೆಸ್ಕಾಂ ಇಲಾಖೆಯನ್ನು ಕೂಡ ಇವತ್ತು ನಾವು ಮೀಟಿಂಗಿಗೆ ಬರಮಾಡಿದ್ವಿ. ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮಗೆ SSLC ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಅಂತ ಎಲ್ಲರೂ ನಮಗೆ ಈ ಸಭೆಯಲ್ಲಿ ಅವರು ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಶಾಲೆಗಳ SSLC ಪರೀಕ್ಷೆಗಳಿಗೆ ಹಳ್ಳಿಗಳಿಂದ ಹೊರಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ KSRTCನವರಿಗೂ ಕೂಡ ಅವರಿಗೆ ಅವ್ಯವಸ್ಥೆ ಆಗದಂಗೆ KSRTC ಅವರಿಗೂ ಕೂಡ ಸೂಚನೆ ನೀಡಿದ್ದೀವಿ. ಯಾವ ಕಾರಣಕ್ಕೂ ಕೂಡ ಶಾಲಾ ಏನು 18ರಿಂದ ಏಪ್ರಿಲ್ 2ರವರೆಗೆ ನಡೀತಕ್ಕಂಥ ಪರೀಕ್ಷೆಗಳಿಗೆ
ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಏನು ಬರ್ತಾರೋ ಅಂಥವ್ರಿಗೆಲ್ಲ ಅವ್ಯವಸ್ಥೆ ಆಗದೇ ಇರೋ ಥರ KSRTC ಅವರು ಕೂಡ ಅದನ್ನ ಗಮನ ಹರಿಸಬೇಕಾಗುತ್ತೆ ಅಂತ ಅವ್ರಿಗೆ ಸೂಚನೆ ನೀಡ್ತೀವಿ. KPTC ಎಲ್ಲರೂ ಕೂಡ ಏನು 18ರಿಂದ 2ನೇ ತಾರೀಕು ಏಪ್ರಿಲ್ವರೆಗೆ ಪರೀಕ್ಷೆ ನಡೆಯುತ್ತೋ ಅವತ್ತು ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ವಿದ್ಯುತ್ ವ್ಯತ್ಯಯ ಆಗದಂಗೆ ಕ್ರಮ ವಹಿಸಬೇಕು ಅಂತ ಅವರಿಗೆ ಸೂಚಿಸಿರ್ತೀವಿ. ನಮ್ಮ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ಗಳಿಗೂ ಕೂಡ ಅವತ್ತು ಏನು ಭದ್ರತೆ ಒದಗಿಸ್ಬೇಕು, ಬೆಳಗ್ಗೆ ಕ್ವಶನ್ ಪೇಪರ್ಗಳು ಶಾಲೆಗೆ ಮುಟ್ಟಿಸಿ ನಂತರ ಅಲ್ಲಿ ಶಾಲೆಗೆ ಇಬ್ಬರು ಸಿಬ್ಬಂದಿಗಳನ್ನ ಒದಗಿಸಿ ಅಂತ ಅವರಲ್ಲೂ ಕೂಡ ನಾವು ಕೇಳ್ಕೊಂಡಿದ್ವಿ. ಅವರು ಕೂಡ ಸಹಕಾರ ನೀಡಿದ್ದಾರೆ. ಹಾಗೂ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಇಒ ಸರು ಕೂಡ ಕೇಳ್ಕೊಂಡಾಗ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದು ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಗಳ ಪಂಚಾಯತಿ ಅಡಿಯಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೋ ನಾನು ಮಾಡ್ತೀನಿ ಅಂತ ಸರ್ ಕೂಡ ಅವರು ಕೂಡ ಆಶ್ವಾಸನೆ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಈ SLC ಪರೀಕ್ಷೆ ವಿಚಾರವಾಗಿ ನಾನು ಇಷ್ಟನ್ನು ಹೇಳ್ತಾ, ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ 3125 ವಿದ್ಯಾರ್ಥಿಗಳು ಇದು ಗಂಡೆಷ್ಟು ಮುಕ್ತ ನ್ಯಾಯಸಮ್ಮತ ಮತ್ತು ಸುಸೂತ್ರವಾಗಿ ಪರೀಕ್ಷೆ ನಡೆಸಲು ಈ ಕಾರ್ಯದಲ್ಲಿ ತಾಲೂಕು ದಂಡಾಧಿಕಾರಿಗಳು ನಾನು ಎಲ್ಲರಿಗೂ ಕೂಡ ನಾನು ಮೀಟಿಂಗ್ ಕರೆದಿದ್ದೆ. ಈ ಸಂಬಂಧ ಟೋಟಲ್ ನಮ್ಮ ತಾಲೂಕಿನಲ್ಲಿ ಒಟ್ಟು ಶಾಲೆಗಳು 3100 ಒಟ್ಟು ಅಭ್ಯರ್ಥಿಗಳು 3125 ವಿದ್ಯಾರ್ಥಿಗಳು SLC ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ. ಅಂಥದ್ರಲ್ಲಿ ಫ್ರೆಶ್ ವಿದ್ಯಾರ್ಥಿಗಳು 2828, ಪುನರಾವರ್ತಿತ ವಿದ್ಯಾರ್ಥಿಗಳು 63, ಈ ಸಂಬಂಧ ಖಾಸಗಿ ಅಭ್ಯರ್ಥಿಗಳು 223, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು 12, ಒಟ್ಟು 3125 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ. SLC ಪರೀಕ್ಷೆ ದಿನಾಂಕ 18ರಿಂದ ಏಪ್ರಿಲ್ 2ರವರೆಗೆ ನಡೀತವೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಒಂದು ವೇಳಾಪಟ್ಟಿ ನಿಗದಿಪಡಿಸಿದೆ. ನಮ್ಮಲ್ಲಿ ಒಟ್ಟು 10 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಕುಣಿಗಲ್ ತಾಲೂಕಿನಲ್ಲಿ ಒಟ್ಟು 10 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಅದರಲ್ಲಿ 6 ಕ್ಲಸ್ಟರ್ ಸಹಿತ ಕೇಂದ್ರಗಳು, 4 ಕ್ಲಸ್ಟರ್ ರಹಿತ ಕೇಂದ್ರಗಳು. ಪರೀಕ್ಷಾ ಕೇಂದ್ರಗಳು ಮಹಾತ್ಮ ಗಾಂಧಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, DGS ಶಾಲೆ ಕುಣಿಗಲ್, ಜ್ಞಾನಭಾರತಿ ಆಂಗ್ಲ ಪ್ರೌಢಶಾಲೆ, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಭಕ್ತರಳ್ಳಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಲಿಯೂರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಮೃತೂರು, ಶ್ರೀ ಸಿದ್ಧಲಿಂಗೇಶ್ವರ ಅನುದಾನಿತ ಪ್ರೌಢಶಾಲೆ ಯಡಿಯೂರು, ಶ್ರೀ ಉರಿಗದ್ದಿಗೇಶ್ವರ ಅನುದಾನಿತ ಪ್ರೌಢಶಾಲೆ ಬೆಟ್ಟಳ್ಳಿ ಮಠ. ಇಷ್ಟು ಒಟ್ಟು 10 ಪರೀಕ್ಷಾ ಕೇಂದ್ರಗಳನ್ನು ನಮ್ಮ ತಾಲೂಕಲ್ಲಿ ಇರ್ತವೆ. ಇದರಲ್ಲಿ ವಿದ್ಯಾರ್ಥಿಗಳನ್ನ ಮಿಕ್ಸಪ್ ಆಗಿ ಅಲ್ಲಿ ಆಯಾ ಶಾಲೆ ವಿದ್ಯಾರ್ಥಿಗಳನ್ನ ಆ ಶಾಲೆಯಲ್ಲೇ ನಿಗದಿಪಡಿಸದೆ ಬೇರೆ ಬೇರೆ ಶಾಲೆಗಳು ಮಿಕ್ಸಪ್ ಆಗಿ ಕ್ಲಸ್ಟರು ಮತ್ತು ಕ್ಲಸ್ಟರ್ ಸಹಿತ ಮತ್ತು ಕ್ಲಸ್ಟರ್ ರಹಿತವಾಗಿ ನಾವು ಇಲ್ಲಿ ಪರೀಕ್ಷೆಗಳನ್ನ ಕೂಡಿಸ್ತಾ ಇದ್ದೀವಿ.